ಗುಡ್ ಮಾರ್ನಿಂಗ್. ಡೇ 2 ಇನ್ ವಾರಣಾಸಿ. ಇವತ್ತು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅರಿ ಶೋ ಯೋರ್ ಡ್ರೆಸ್. ಮಾರ್ನಿಂಗ್ 5:30 ನಾವು ರೆಡಿ ಆಗಿದ್ದೀವಿ ಟೆಂಪಲ್ ವಿಸಿಟ್ ದರ್ಶನಕ್ಕೆ. ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ನೈಟು ನಾವು 12 o'clock ಮಲಗಿರೋದು, 4 o'clock ಎದ್ದಿದ್ದೀವಿ. ನೋಡಿ ಈ ಮಗು 5:30 ಎದ್ದು ಎಷ್ಟು ಆ್ಯಕ್ಟಿವ್ ಆಗಿದೆ. ಅರೆ ಅದನ್ನ ಇದ್ರೂ ಏನಾಗಲ್ಲ, ಸ್ಟ್ರಾಂಗ್ ಗರ್ಲ್ ಪುಟ್ಟ. ನೋಡಿ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ ನಾವು ಅಲ್ಲಿಂದ ಕಾರ್ ಹೋಗಲ್ಲ ಅಂದರು ಅಂದ್ಬಿಟ್ಟು ಈ ಟುಕ್ಕಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೊದಲನೇದಾಗಿ ನಾವು ಹೊರಟ್ವಿ ದಶಾಶ್ವಮೇಧ ಘಾಟ್ ಕಡೆಗೆ. ಆನ್ ದ ವೇ ನಾವು ನೋಡ್ತಾ ಇದ್ವಿ ಲಾಂಗ್ ಕ್ಯೂ ಇತ್ತು. ಈ ಕ್ಯೂ ಬಂದು ಕಾಶಿ ವಿಶ್ವನಾಥ ಟೆಂಪಲ್ಗೆ ಇರೋದು. ನಮಗೆ ಒಂದು ಸ್ವಲ್ಪ ಭಯ ಆಗಿಬಿಡ್ತು, ಇವಾಗಲೇ ಇಷ್ಟು ದೊಡ್ಡ ಕ್ಯೂ ಇದೆ, ಇನ್ನು ನಾವು ಕ್ಯೂನಲ್ಲಿ ನಿಂತು ಇನ್ನು ದರ್ಶನ ಯಾವಾಗ ಪಡಿತೀವಿ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ದಶಾಶ್ವಮೇಧ ಘಾಟ್ ಬಂದು ಟೆಂಪಲ್ಗೆ ನಿಯರ್ ಇರೋ ಘಾಟು, ಆಮೇಲೆ ಒನ್ ಆಫ್ ದ ಮೇನ್ ಘಾಟ್ ಇನ್ ವಾರಣಾಸಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ನಮಗೆ ಒಬ್ಬರು ಗೈಡ್ ಇದ್ದರು. ಅವರು ನಮ್ಮನ್ನು ಒಳ ರೂಟಿಂದ ಈ ಗಂಗಾ ರಿವರ್ ಹತ್ರ ಕರ್ಕೊಂಡು ಬಂದರು. ಅದರ್ವೈಸ್ ನಮಗೆ ಗೊತ್ತೇ ಆಗೋದಿಲ್ಲ ಹೆಂಗೆ ಹೋಗಬೇಕು ಏನು ಅಂತ. ಸೊ ನೀವು ನೋಡ್ತಾ ಇರೋದು ಬಂದು ದಶಾಶ್ವಮೇಧ ಘಾಟು, ರಿವರ್ ಗಂಗಾ. ಇದನ್ನು ಲಾರ್ಡ್ ಬ್ರಹ್ಮ, ಲಾರ್ಡ್ ಶಿವನ ವೆಲ್ಕಮ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಲಾರ್ಡ್ ಬ್ರಹ್ಮ 10 ಅಶ್ವಮೇಧ ಯಜ್ಞನ ಮಾಡಿದ್ರು ಅಂತಾರೆ. ಅದಕ್ಕೋಸ್ಕರ ಇದಕ್ಕೆ ದಶಾಶ್ವಮೇಧ ಘಾಟ್ ಅಂತ ಕರೀತಾರೆ. ನಾವಿಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 6 o'clock ಆಗಿತ್ತು. ಹಲವಾರು ಜನ ಇದ್ದರು. ಇಲ್ಲಿ ಹಲವಾರು ರಿಚುವಲ್ಸ್ ನಡೆಯುತ್ತೆ, ಪಿಂಡದಾನ, ಶ್ರಾದ್ದ, ಈ ಥರ ತುಂಬ ಜನ ಪ್ರೀಸ್ಟ್ ಇರ್ತಾರೆ. ಹೋಗ್ಬಿಟ್ಟು ಬುಕ್ ಮಾಡಿಕೊಂಡು ಪೂಜೆ ಮಾಡಿಸ್ಕೋಬಹುದು. ಅದರ್ ಎಂಡ್ ಆಫ್ ದ ರಿವರ್ ಕೂಡ ಪೂಜೆಗಳು, ರಿಚುವಲ್ಸ್ ಎಲ್ಲನೂ ನಡೆಯುತ್ತೆ. ನಾವಿಲ್ಲಿ ಕೆಲವೊಬ್ಬರು ನಾಗಸಾಧುಗಳನ್ನ ಕೂಡ ನೋಡಿದ್ವಿ, ಅವ್ರ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡ್ವಿ. ಆಮೇಲೆ ಬೋಟ್ ರೈಡ್ ಕೂಡ ಇದೆ. ಮಾರ್ನಿಂಗೇ ನೀವು ಬೋಟ್ ರೈಡ್ ಕೂಡ ತೊಗೋಬೋದು. ಗಂಗಾ ಪೂಜೆ ಮಾಡ್ತಾಯಿದ್ರು, ಗಂಗಾ ಸ್ನಾನ ಎಲ್ಲ ಮಾಡ್ತಾಯಿದ್ರು. ನಾವು ಎಲ್ಲ ಪೂಜೆ ಮಾಡಿ ಗಂಗಾ ಮಾತಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಕಾಶಿ ವಿಶ್ವನಾಥ ಟೆಂಪಲಿಗೆ ಹೊರಟ್ವಿ. ಕ್ಯೂ ಆ್ಯಕ್ಚುಲಿ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಂದರೆ ದಶಾಶ್ವಮೇಧ ಘಾಟಿಂದನೇ ಕ್ಯೂ ಟೆಂಪಲ್ಲಿಗಿತ್ತು. ಇಲ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಗಂಗಾ ಮಾತಾ ಬೋಟ್ಗಳಿದೆ, ಆ ದಡಕ್ಕೂ ಹೋಗ್ಬೋದು ಬೋಟ್ ರೈಡ್ ತಗೊಂಡು. ತುಂಬ ರಶ್ ಇದೆ. ಕುಂಭಮೇಳದಿಂದ ಸಿಕ್ಕಾಪಟ್ಟೆ ಕ್ಯೂ ಇದೆ. ಒಂದು 3-4 ಕಿಲೋಮೀಟರ್ ಕ್ಯೂ ಇದೆ. ಸೊ ಇವಾಗ ನಾವಿಲ್ಲಿ ಬಂದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಕಾಶಿ ವಿಶ್ವನಾಥ ಟೆಂಪಲ್ಗೆ. ನಾವು ಗೈಡ್ ಥ್ರೂ ಸ್ಪೆಷಲ್ ದರ್ಶನನ ಆಪ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ಲಾಂಗ್ ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ. ಗೈಡ್ ನಮ್ಮನ್ನು ಡೈರೆಕ್ಟ್ ಗೇಟ್ ನಂಬರ್ 4 ಹತ್ರ ಕರ್ಕೊಂಡು ಹೋದರು. ಅದು ಕೂಡ ಒಳಗಡೆ ರೋಡಿಂದ ಕರ್ಕೊಂಡು ಹೋದರು. ಒಳಗಡೆ ಚಿಕ್ಕ ಚಿಕ್ಕ ರೋಡ್ಗಳಿದ್ದಾವೆ, ಗಲ್ಲಿ ರೋಡ್ಗಳು. ಅಲ್ಲಿಂದ ನಾವು ಹೋದ್ವಿ. ಮೇನ್ ರೋಡಿಂದ ಹೋಗಬೇಕಾದ್ರೆ ತುಂಬ ರಶ್ಶು, ತುಂಬ ಕ್ರೌಡು, ಜನಗಳೆಲ್ಲ ಇದ್ದರು. ಸೊ ಗೈಡ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ. ಗೇಟ್ ನಂಬರ್ 4 ಹತ್ರ ಹೋಗ್ಬಿಟ್ಟು ಅವರು ಒಳಗಡೆ ಇರೋ ಒಂದು ಪೊಲೀಸಿಗೆ ಕಾಲ್ ಮಾಡ್ತಾರೆ. ಸೊ ಅವರಿಗೆ ನಮ್ಮ ಫೇಸ್ನ ತೋರಿಸ್ತಾರೆ. ಸೊ ಆಗ ಆ ಪೊಲೀಸು ನಮ್ಮನ್ನು ಮಾತ್ರ ಒಳಗಡೆ ಕರ್ಕೋತಾರೆ. ಸೊ ಹೀಗೆ ಸ್ಪೆಷಲ್ ದರ್ಶನ ವರ್ಕ್ ಆಗೋದು. ಸೊ ಒಬ್ಬರಿಗೆ 2,500 ಕೇಳಿದ್ರು. ನಾವು ಬಾರ್ಗೇನ್ ಮಾಡಿ ಒಬ್ಬರಿಗೆ 1,000 ಅಂತ ಮಾತಾಡ್ಕೊಂಡ್ವಿ. ಹೀಗೆ ಗೇಟ್ ನಂಬರ್ 4 ಹತ್ರ ಸುಮಾರು ಜನ ಲೈಕ್ ಬೇರೆ ಬೇರೆ ವ್ಯಕ್ತಿಗಳಿಂದ ಸ್ಪೆಷಲ್ ದರ್ಶನಕ್ಕೆ ಎಂಟ್ರಿ ಕೊಡ್ತಾಯಿದ್ರು. ಎಲ್ಲರೂ ಕೂಡ ಇದೇ ಥರ ಪೇ ಮಾಡಿಬಿಟ್ಟು ಎಂಟ್ರಿ ಕೊಡಬೇಕು. ಒಂದು ಕಡೆಯಿಂದ ತುಂಬ ಬೇಜಾರು ಅನಿಸ್ತು, ಯಾಕಂದರೆ ಬೇರೆ ಜನಗಳೆಲ್ಲ ಒಂದು 12 ಅವರು ಕ್ಯೂನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ. ನಾವು 1 ಅವರಲ್ಲೇ ದರ್ಶನಕ್ಕೆ ಹೋದ್ವಿ ಅಂತ. ಇಂಡಿಯಾದಲ್ಲಿ ದುಡ್ಡು ಕೊಟ್ಟರೆ ಏನಾದರೂ ನಡೆಯುತ್ತೆ ಅಂತ ಅನಿಸ್ಬಿಡ್ತು. ಹರ ಹರ ಮಹಾದೇವ್. ಇಲ್ಲಿ ನೋಡು ಅಮ್ಮ, ಹರ ಹರ ಮಹಾದೇವ್. ಅಲ್ಲಿಂದ ನಮಗೆ ಬ್ಯಾಗು, ಮೊಬೈಲು ಎಲ್ಲನೂ ಲಾಕ್ ಮಾಡಿಕೊಂಡ್ರು. ಸೊ ಒಳಗಡೆ ಕ್ಯೂನಲ್ಲಿ ಹೋದ್ವಿ ನಾವು. ಅರೌಂಡ್ 1 hour ಆಯಿತು ಕ್ಯೂಗೆ ಜಾಯ್ನ್ ಆಗಿ. ನಮಗೆ ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಹತ್ತಿರದಿಂದ ನಾವು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ತುಂಬ ಖುಷಿಯಾಯಿತು. ಆಮೇಲೆ ಅರಿಯಾದ್ನಾಗೂ ಕೂಡ ಅಲ್ಲಿ ಮಾಲೆ ಹಾಕಿದ್ರು.
ಸೊ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ರೀತಿ ರುದ್ರಾಕ್ಷಿ ಎಲ್ಲನೂ ಶಾಪಿಂಗ್ ನೋಡ್ತಾ ಇದ್ವಿ. ಶಾಪಿಂಗ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು, ರೋಡಲ್ಲಿ ಅಷ್ಟು ಜನ. ಸೊ ಗೈಡ್ ವಾಪಸ್ ಹೋಗ್ಬಿಟ್ಟಿದ್ರು. ಸೊ ನಾವು ವಾಪಸ್ ಬೆಳಗ್ಗೆ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗೋಕ್ಕೆ ನಮಗೆ ಸುಮಾರು ಹೊತ್ತಾಯಿತು, ಗೊತ್ತಾಗ್ತಾನೆ ಇಲ್ಲ. ಮ್ಯಾಪ್ ಹಾಕ್ಕೊಂಡು ಗಲ್ಲಿ ರೋಡ್ಗಳ ಒಳಗಡೆಯಿಂದ ಎಲ್ಲ ಬಂದ್ವಿ. ಹಾಗೆ ಆಚೆ ನಡ್ಕೊಂಡು ಹೋಗುವಾಗ ವಾರಣಾಸಿ ಸ್ಪೆಷಲ್ ಲಸ್ಸಿ ಇತ್ತು. ಸೊ ಲಸ್ಸಿ ಟೇಸ್ಟ್ ಮಾಡಿದ್ವಿ. ಆಮೇಲೆ ಇನ್ನೂ ಒಂದು ಫೋಮ್ ಸ್ವೀಟ್ ಥರ ಇತ್ತು. ಇದು ನಾನು ಸುಮಾರು ವೀಡಿಯೋಸಲ್ಲಿ ನೋಡಿದ್ದೆ. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡಿದ್ವಿ. ಅಜ್ಜಿ ಲೇಟಾಗಿ ಬರ್ತೈತೆ ಅಂತ ಕೈ ಇಟ್ಟು ಕರ್ಕೊಂಡ್ಬರ್ತೀವಿ. ಈ ಗಲ್ಲಿ ರೋಡ್ಗಳಂತೂ ತುಂಬ ಗಲೀಜಾಗಿತ್ತು. ಒಳ ಚರಂಡಿನೂ ಇರಲಿಲ್ಲ, ಚರಂಡಿ ಎಲ್ಲ ಆಚೆನೇ ಇತ್ತು. ಆಮೇಲೆ ಕಸ ಎಲ್ಲ ಮನೆ ಮುಂದೆ ಹಾಕಿದ್ರು. ತುಂಬ ಅನ್ಹೈಜಿನ್ ಅಂತ ಅನಿಸ್ಬಿಡ್ತು. ದೇವ್ರದ್ದು ಫ್ಲವರ್ ಸಿಕ್ತು ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಅಲ್ಲ ಬಂಗಾರ, ಪಂಡಿತರು ಹಾಕಿದ್ರು ಅವಳಿಗೆ. ಖುಷಿನಾ? ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲ, ಅದು 6 ಜನ ಕುತ್ಕೊಳ್ಳೋದಲ್ಲ, ಜಾಸ್ತಿ ಹೇಳ್ತಾನೆ. ದುಡ್ಕೊಂಡು ಉಂಟು, 10 ಜನ ಕುತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರು ನಮಗೊಂದು ಆಟೋನೂ ಸಿಗಲಿಲ್ಲ, ಟುಕ್ಟುಕ್ಕೂ ಸಿಗಲಿಲ್ಲ. ಸೊ ಈ ರೀತಿ ಸೈಕಲ್ಗಳೇ ಇತ್ತು. ಅಂದರೆ ಮನುಷ್ಯರು ನಮ್ಮನ್ನು ಕೂರಿಸ್ಕೊಂಡು ಸೈಕಲ್ ತುಳ್ಕೊಂಡು ಹೋಗ್ತಾಯಿದ್ರು. ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ತುಂಬ ಬೇಜಾರಾಯಿತು ನನಗೆ. ಬಟ್ ಏನು ಮಾಡೋದು, ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ಹಾಗಾಗಿ ನಾವು ಈ ಯೂನಿವರ್ಸಿಟಿ ಹತ್ರ ಬಂದ್ವಿ. ನಮ್ಮ ಡ್ರೈವರ್ ಹೇಳಿದರು, ನೀವು ಇಲ್ಲಿಗೆ ಬನ್ನಿ, ಇಲ್ಲಿಂದ ನಾನು ಪಿಕ್ ಮಾಡ್ತೀನಿ ಅಂತ. ಯಾಕಂದರೆ ಕಾರ್ಗಳೆಲ್ಲ ಬರೋ ಹಾಗಿರಲಿಲ್ಲ. ಸೊ ತುಂಬ ಬಿಸಿಲಿತ್ತು. ಇಲ್ಲಿ ನಾವು ಎಳ್ನೀರು ಕುಡಿದು ಡ್ರೈವರಿಗೆ ವೇಟ್ ಮಾಡಿದ್ವಿ. 5 ನಿಮಿಷದಲ್ಲಿ ಡ್ರೈವರ್ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಹೋಟೆಲಿಗೆ ಡ್ರಾಪ್ ಮಾಡಿದ್ರು. ಮಾಡು. ಇವತ್ತು ದರ್ಶನ ಪೂಜೆ ಎಲ್ಲ ಮುಗೀತು. ಸೊ ಈವ್ನಿಂಗು ಬೋಟ್ ರೈಡಿಗೆ ಹೋಗ್ತಾ ಇದ್ದೀವಿ. ಗಂಗಾ ನದಿಯಲ್ಲಿ ಬೋಟ್ ರೈಡಿಂಗ್. ಊಟ ಹಾಕೊಂಡಿದ್ಯಾ? ನಮಸ್ಕಾರ. ಎಲ್ಲ ಮುಗೀತು ಇವತ್ತು ಪೂಜೆ, ಕಾಶಿ ವಿಶ್ವನಾಥ ಟೆಂಪಲ್ ವಿಸಿಟು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ನಾವು ಬೋಟ್ ರೈಡಿಗೆ ಹೋಗ್ತಾ ಇದ್ದೀವಿ. ಗಂಗಾ ಆರತಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಅದು ನಮಗೆ ಮಿಸ್ ಆಯಿತು. ಆನ್ ದ ವೇ ಡ್ರೈವರು ನಮ್ಮನ್ನು ಈ ಶಾಪಿಗೆ ಕರ್ಕೊಂಡು ಬಂದರು. ಬೇಕಿದ್ದರೆ ಶಾಪಿಂಗ್ ಮಾಡ್ಬೋದು. ಇಲ್ಲಿ ತುಂಬ ಆ್ಯಂಟಿಕ್ ಪೀಸಸ್ಗಳಿದೆ, ಮತ್ತು ಫ್ರಿಜ್ ಮ್ಯಾಗ್ನೆಟ್ಸು, ಕೀ ಚೈನ್ಸು, ರುದ್ರಾಕ್ಷಿ, ಒರಿಜಿನಲ್ ರುದ್ರಾಕ್ಷಿ ಎಲ್ಲ ಸಿಗುತ್ತೆ ಅಂತ ಹೇಳಿದರು. ಇಲ್ಲಿ ಒರಿಜಿನಲ್ ರುದ್ರಾಕ್ಷಿಗಳು ಎಲ್ಲ ಇತ್ತು ವಿತ್ ಸರ್ಟಿಫೈಡು. ನಾವು ಕೆಲವೊಂದು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ರುದ್ರಾಕ್ಷಿ ಕೂಡ ತೊಗೊಂಡ್ವಿ. ಆಮೇಲೆ ಬನಾರಸ್ ಸೀರೆ, ದುಪ್ಪಟ್ಟ ಎಲ್ಲನೂ ಇತ್ತು. ಆಮೇಲೆ ಡ್ರೈವರ್ ಹೇಳಿದ್ರು, ಬನಾರಸ್ ಸೀರೆ ಬೇಕಾದರೆ ಸಪ್ರೇಟ್ ನಾವು ಶಾಪಿಗೆ ಕರ್ಕೊಂಡು ಹೋಗ್ತೀವಿ, ಸೀರೆ ಶಾಪಿಗೆ ಫೇಮಸ್ ಅಂತ ಹೇಳಿದರು. ನಮಗೆ ಬನಾರಸ್ ಸೀರೆ ತೊಗೊಳ್ಳೋ ಇಂಟ್ರೆಸ್ಟ್ ಏನು ಇರಲಿಲ್ಲ. ಸೊ ಹಾಗಾಗಿ ನಾವು ಹೋಗಲಿಲ್ಲ. ನಾವು ಇವಾಗ ಬಂದಿರೋದು ಬಂದು ನಮೋ ಘಾಟ್ ಅಂತ. ಇಲ್ಲಿ ಸುಮಾರು 80+ ಘಾಟ್ಗಳೆಲ್ಲ ಇದೆ. ಈ ಘಾಟ್ ಬಂದು ಹೊಸದಾಗಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಘಾಟು. ಇಲ್ಲಿಂದ ನಮ್ಮ ಬೋಟ್ ರೈಡ್ ಇತ್ತು. ಅರೌಂಡ್ 45 minutes to 1 hour ಬೋಟ್ ರೈಡ್ ಇತ್ತು. ಆಮೇಲೆ ಇಲ್ಲಿ ಅಸ್ಸಿ ಘಾಟು ತುಂಬ ಫೇಮಸ್ ಇದೆ. ಆಮೇಲೆ ಮಣಿಕರ್ಣಿಕಾ ಘಾಟ್ ಅಂತ ಹೇಳ್ತಾರೆ. ಆ ಘಾಟು ಆ್ಯಕ್ಚುಲಿ ವಿಸಿಟ್ ಮಾಡಬೇಕು ಎವ್ರಿಬಡಿ. ಅಂದರೆ ಎಲ್ಲ ಸುಡ್ತಾರಲ್ವ, ಅದು ನಡೆಯೋದು ಆ ಘಾಟಲ್ಲೇ. ಬಟ್ ನಾವು ಅದನ್ನು ವಿಸಿಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಂದೇ ದಿನ ಇತ್ತು ನಮಗೆ ಕಾಶಿನಲ್ಲಿ. ಒಂದು 3-4 ದಿನ ಪ್ಲ್ಯಾನ್ ಮಾಡಿದರೆ ನೀವೆಲ್ಲನೂ ಚೆನ್ನಾಗಿ ವಿಸಿಟ್ ಮಾಡಬಹುದು. ನಾವು ಮಹಾಕುಂಭ್ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲ ಕಡೆ ತುಂಬ ಕ್ರೌಡೆಡ್ ಆಗಿತ್ತು. ಸುಮಾರೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ. ಲೈಕ್ ಕಾಳಭೈರೇಶ್ವರ ಟೆಂಪಲಿಗೆ ಹೋಗೋಕ್ಕಾಗಲಿಲ್ಲ. ಕಾಶಿ ವಿಶ್ವನಾಥ ಟೆಂಪಲ್ ಮುಂಚೆ ಕಾಳಭೈರೇಶ್ವರ ಟೆಂಪಲ್ ವಿಸಿಟ್ ಮಾಡಬೇಕಿತ್ತು. ಬಟ್ ಈ ಕ್ರೌಡಲ್ಲಿ ಅದು ಸಾಧ್ಯನೇ ಇರಲಿಲ್ಲ. ಗಂಗಾ ಆರತಿ ಮಿಸ್ ಆಯಿತು. ಗಂಗಾ ಆರತಿ ಬಂದು ಲಾರ್ಡ್ ಶಿವಂಗೆ, ಗಂಗಂಗೆ, ಅಗ್ನಿಗೆ, ಸೂರ್ಯಂಗೆ ಮತ್ತು ಎಂಟೈರ್ ಯೂನಿವರ್ಸಿಗೆ ಆರತಿ ಮಾಡ್ತಾರೆ. ಇಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಸೊ ಅದು ನಮಗೆ ಮಿಸ್ ಆಯಿತು ಅನ್ನೋ ಬೇಜಾರಿದೆ. ಬಟ್ ಏನು ತೊಂದರೆ ಇಲ್ದೇ ಎಲ್ಲ ದರ್ಶನ ಚೆನ್ನಾಗಾಯಿತು ಅನ್ನೋ ಖುಷಿ. ಹಲೋ, ಇವಾಗ ನಾವು ಇಲ್ಲಿ ಬೋಟಿಗೆ ಬಂದಿದ್ದೀವಿ. ಬೋಟ್ ರೈಡ್ ಆನ್ ರಿವರ್ ಗಂಗಾ.
ಗಂಗಾ ನದಿಯಲ್ಲಿ ಬೋಟ್ ರೈಡ್ ಮಾಡ್ತಾ ಇದ್ದೀವಿ. ನಾವು 3 ಜನನ ಈ ದೊಡ್ಡ ಬೋಟಲ್ಲಿ. ಎಕ್ಸೈಟಿಂಗ್. ಏನ ಏನಣ್ಣ? ತೆಗಿತೀನಿ ಬಾರ. ಲೈಫ್ ಜಾಕೆಟ್ಸ್ ಕೊಟ್ಟಿದ್ದಾರೆ ನಮಗೆ. ಗುಲ್ಕು ಕೊಟ್ಟಿಲ್ಲ. ಗುಲ್ಕು ನಿನಗೆ ಲೈಫ್ ಜಾಕೆಟ್ बच्चे को नहीं चाहिए भैया? ನಾವು ಬೋಟಲ್ಲಿ ಹೋಗುವಾಗ ಸುಮಾರು ಘಾಟ್ಗಳು ಪಾಸ್ ಆಗ್ತಾ ಹೋಗುತ್ತೆ. ಅಸ್ಸಿ ಘಾಟ್ ಪಾಸ್ ಆಯಿತು, ಆಮೇಲೆ ದಶಾಶ್ವಮೇಧ ಘಾಟು ನಾವು ಬೆಳಗ್ಗೆ ಹೋಗಿದ್ವಲ್ಲ ಆ ಘಾಟ್ ಕೂಡ ಪಾಸ್ ಆಗುತ್ತೆ, ಆಮೇಲೆ ಇನ್ನೊಂದು ಗಯಾ ಘಾಟು, ಸುಮಾರು ಘಾಟ್ಗಳು ಇತ್ತು. ಆಮೇಲೆ ಸ್ವಲ್ಪ ಬೇಗ ಬಂದಿದ್ರೆ ಸನ್ಸೆಟ್ ಕಾಣಿಸ್ತಾ ಇತ್ತು ಅಂತ ಫೀಲ್ ಆಯಿತು ನನಗೆ. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಇಟ್ ವಾಸ್ ಸಚ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೀಲಿಂಗ್ ಅಂತ ಹೇಳ್ಬೋದು. ಕಾಶಿ ಅಂತ ಪುಣ್ಯ ಭೂಮಿಗೆ ಬರೋ ಅಂತಹ ಅವಕಾಶ ನನಗೆ ಸಿಕ್ಕಿದೆ. ಆ ದೇವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಐ ಆಮ್ ಸೋ ಥ್ಯಾಂಕ್ಫುಲ್. ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ನೆಲೆಸಿರುವಂತಹ ಸ್ಥಳ ಇದು. ಲೈಫಲ್ಲಿ ಒಂದ್ಸತಿ ಆದ್ರೂ ಕಾಶಿ ವಿಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಂದವರಿಗೆ ಪಾಪಗಳೆಲ್ಲ ಪರಿಹಾರ ಆಗಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ರೀಬರ್ತ್ ಇರೋದಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿರೋದು ನಮ್ಮ ಪುಣ್ಯ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದ್ಸರಿನಾದ್ರೂ ವಾರಣಾಸಿ ವಿಸಿಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಡ್ರೈವರ್ ಹೇಳ್ತಾ ಇದ್ರು ಕಾಶಿಗೆ ಸುಮಾರು ವಯಸ್ಸಾದವರೆಲ್ಲ ಬರ್ತಾರಂತೆ. ಅಂದರೆ ಇಲ್ಲಿ ಒಂದು ಧಾಮ ಥರ ಇದೆ ಪ್ಲೇಸು, ಅಲ್ಲಿ ಎಲ್ಲರೂ ವಯಸ್ಸಾದವರೆಲ್ಲ ಸ್ಟೇ ಮಾಡಬಹುದು. ಸೊ ಅವರ ಕೊನೆ ಗಳಿಗೆನ ಇಲ್ಲೇ ಕಾಶಿನಲ್ಲೇ ಕಳಿಬೇಕು ಅಂದ್ಬಿಟ್ಟು ಮನೆ ಸಂಸಾರ ಎಲ್ಲನೂ ಬಿಟ್ಬಿಟ್ಟು ಇಲ್ಲಿ ಬಂದು ಇರ್ತಾರಂತೆ. ಅವ್ರ ಹತ್ರ ಇರೋ ಹಣನ ಕೆಲವೊಬ್ಬರಿಗೆ ಅಲ್ಲಿರೋರಿಗೆ ಕೊಟ್ಬಿಟ್ಟು ಅವರ ಅಂತ್ಯ ಸಂಸ್ಕಾರ ಮಾಡಿ ಮಣಿಕರ್ಣಿಕಾ ಘಾಟಲ್ಲಿ ಅಂತ್ಯ ಸಂಸ್ಕಾರ ಕ್ರಿಯೆ ಎಲ್ಲನೂ ಮಾಡ್ತಾರೆ ಮಾಡಿ ಅಂತ ಹೇಳ್ತಾರಂತೆ. ಸೊ ಈ ರೀತಿನೂ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಆಗಿನ ಕಾಲದಲ್ಲಿ ಕಾಶಿಗೆ ಬರೋದಕ್ಕೆ ಬಸ್ಗಳಾಗಲಿ ಟ್ರೈನು ಏನೂ ಇರ್ತಾ ಇರಲಿಲ್ಲ, ಕಾಲ್ನಡಿಗೆಯಲ್ಲೇ ಬರ್ತಾಯಿದ್ರು. ಸೊ ಬಂದವರು ವಾಪಸ್ ಬರೋ ಚಾನ್ಸಸ್ ತುಂಬ ಲೆಸ್ ಇರ್ತಾ ಇತ್ತಂತೆ. ಯಾಕಂದರೆ 1000 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಮತ್ತೆ 1000 ಕಿಲೋಮೀಟ್ರ್ ನಡ್ಕೊಂಡು ಬರೋ ಅಷ್ಟರಲ್ಲಿ ದಾರಿಯಲ್ಲೇ ಅವರು ಪ್ರಾಣ ಹೋಗ್ಬಿಡ್ತಾ ಇತ್ತು. ಇನ್ನು ಕೆಲವೊಬ್ರು ಕಾಶಿಲೇ ಉಳ್ಕೋತಾ ಇದ್ರು, ಮತ್ತೆ ಕೆಲವೊಬ್ರು ಕಾಶಿನಲ್ಲೇ ಕೊನೆ ಉಸಿರು ಎಳಿತಾ ಇದ್ರಂತೆ. ಹೀಗಿರುವಾಗ ವಾಪಸ್ ಮನೆಗೆ ತೆರಳೋರು ಒಬ್ಬರೋ ಇಬ್ಬರು ಅಲ್ಪ ಸಂಖ್ಯೆ ಇರ್ತಾ ಇತ್ತು. ಹಾಗಾಗಿ ಆ ಥರ ತೆರಳಿರೋರು ಕಾಶಿನಲ್ಲಿ ಏನಾದರೂ ಬಿಟ್ಟು ಬರಬೇಕು ಅಂತ, ಅವ್ರ ಇಷ್ಟವಾದ ಹಣ್ಣು ತರಕಾರಿ ಪದಾರ್ಥಗಳನ್ನ ಅಲ್ಲಿ ಬಿಟ್ಟು ಬರಬೇಕು ಅಂತ ವಾಡಿಕೆ ಇದೆ. ಬಿಟ್ಟು ಬರೋದು ಅಂದರೆ ಅದನ್ನು ತ್ಯಜಿಸೋದು ಅಂತ ಅರ್ಥ. ಇನ್ನು ಲೈಫ್ ಲಾಂಗು ಆ ಪದಾರ್ಥನ ಸೇವಿಸೋ ಹಾಗಿಲ್ಲ. ಅದು ತಿನಿಸಾಗಿರ್ಬೋದು ಅಥವಾ ಅಭ್ಯಾಸ ಆಗಿರ್ಬೋದು. ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಗಂಗಾ ನದಿ ಮೇಲೆ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಫೈನ್ ಆಗಿದೆ. ವಾವ್, ಗುಲ್ಕೋಲ್ ಹ್ಯಾಂಡ್ ನೋಡಲ್ಲ, ನಮಸ್ಕಾರ ಹ್ಯಾಂಡ್. ಹರ್ ಹರ್ ಮಹಾದೇವ್. ಅವರು ಹಂಗೆ ಪೋಸ್ ಕೊಡ್ತಾರೆ.
ಹರ ಹರ ಮಹಾದೇವ್. ಬಿಗ್ ಕೈ ಇದೆ, ಸಖತ್ ಬಿಗ್ಗಿದೆ ಇದೆ ಆ್ಯಕ್ಚುಲಿ. ಹೊಸ ಘಾಟ್ ಮೋದಿ ಮಾಡಿರೋದು. ಇದಕ್ಕೆ ಹೆಸರು ಬಂದು ನಮೋ ಘಾಟ್ ಅಂತ. ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಅಲ್ಲಿ ನೋಡಿ ನಮಸ್ಕಾರದ್ದು ಸ್ಟ್ಯಾಚ್ಯೂಸ್ ಇದಾವೆ. ಅಲ್ಲಿ 3, ಇಲ್ಲಿ 1. ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಈ ಥರ. ಇಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ, ಮಗಳು ಕೂಡ ಆಟ ಆಡ್ತಾ ಇದ್ಲು. ಆಮೇಲೆ ನಾವು ರೂಮಿಗೆ ಹೊರಟ್ವಿ. ಇದಾಗಿತ್ತು ವಾರಣಾಸಿ ವ್ಲಾಗ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.